ವೀಕ್ಷಕರೇ, ದುರಂಧರ್ 2 ಸಿನಿಮಾ ನೋಡಿದವ್ರಿಗೆ ಈ ಅತಿಕ್ ಅಹಮದ್ ಯಾರು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಆದರೆ ನೀವು ಈತನ ಬಗ್ಗೆ ಸಿನಿಮಾದಲ್ಲಿ ನೋಡಿದ್ದು ಸ್ವಲ್ಪ ಮಾತ್ರ. ಈತನ ನಿಜ ಜೀವನದ ಕತೆ ಬಹಳ ದೊಡ್ಡದು ಮತ್ತೆ ತುಂಬಾ ರೋಚಕ. ಈ ಅತಿಕ್ ಅಹಮದ್ ಓರ್ವ ಸಾಮಾನ್ಯ ವ್ಯಕ್ತಿಯಲ್ಲ, ಭಾರತದಲ್ಲಿ ಅತ್ಯಂತ ದೊಡ್ಡ ಕ್ರಿಮಿನಲ್ ಈತ. ಜೊತೆಗೆ ಬಹಳ ಪ್ರಭಾವಶಾಲಿ ವ್ಯಕ್ತಿ ಕೂಡ ಹೌದು. ಈತನ ಕದರ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಒಂದ್ಸಾರಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರು ನೇರವಾಗಿ ಈತನ ಕಥೆಯನ್ನ ಮುಗಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಲೈವ್ ಆಗಿ ಇವನನ್ನ ಹತ್ಯೆ ಮಾಡಿದ್ರು. ಹಾಗಾದ್ರೆ ಈ ಅತಿಕ್ ಅಹಮದ್ ಯಾರು? ನಿಜವಾಗಿಯೂ ಈತ ಅತ್ಯಂತ ಪ್ರಭಾವ ಮತ್ತು ಶಕ್ತಿಶಾಲಿ ವ್ಯಕ್ತಿನ? ಹೌದು, ಈತ ಊಹೆಗೂ ಮೀರಿದಂತ ಭೂಗತ ಲೋಕದ ಕೇವಲ ತನ್ನ 17ನೇ ವಯಸ್ಸಿನಲ್ಲಿಯೇ ಕ್ರಿಮಿನಲ್ ಲೋಕಕ್ಕೆ ಕಾಲಿಟ್ಟಿದ್ದ. ಪುಡಿ ರೌಡಿಯಾಗಿ ಆರಂಭ ಆದಂತ ಇವನ ಕತೆ ಮುಂದೊಂದು ದಿವಸ ದೊಡ್ಡ ಅಂಡರ್ ವರ್ಲ್ಡ್ ನ ಡಾನ್ ಆಗಿ ಬದಲಾಗುತ್ತೆ. ನಂತರ ರಾಜಕೀಯಕ್ಕೂ ಕೂಡ ಈತ ಪ್ರವೇಶವನ್ನ ಮಾಡಿ ಮಂತ್ರಿ ಸ್ಥಾನಕ್ಕೆ ಏರಿ ಇಡೀ ಉತ್ತರ ಪ್ರದೇಶವನ್ನೇ ನಡುಗುವಂತೆ ಮಾಡಿದ್ದ. ಸಿನಿಮಾದಲ್ಲಿ ಈತನ ಬಗ್ಗೆ ತೋರಿಸಿರೋದು ಕೇವಲ ಒಂದು ಭಾಗ ಮಾತ್ರ. ಈತನ ರಿಯಲ್ ಸ್ಟೋರಿ ತುಂಬಾ ಡೇಂಜರಸ್ ಹಾಗೂ ಡೆಡ್ಲಿ ಆಗಿದೆ. ಈತನ ಸಂಪೂರ್ಣ ಕಥೆನ ನೀವೇನಾದ್ರೂ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಪಡೋದಂತೂ ಖಂಡಿತ. ಹೌದು ವೀಕ್ಷಕರೇ, ಅದು 1979ರ ಸಮಯ. ಆಗ 17 ವರ್ಷದ ಈ ಅತಿಕ್ ಅಹಮದ್ 10ನೇ ತರಗತಿಯಲ್ಲಿ ಫೇಲ್ ಆಗಿ ಕೆಲಸ ಇಲ್ಲದೆ ಕೂಲಿ ಕೆಲಸವನ್ನ ಮಾಡಿ ಜೀವನವನ್ನ ಸಾಗಿಸ್ತಿದ್ದ. ಇವನ್ ಮನೇಲಿ ತುಂಬಾ ಜನ ಇದ್ರು, ಆದ್ರೆ ದುಡಿತಾ ಇದ್ದವರು ಸ್ವಲ್ಪ ಜನ ಮಾತ್ರ. ಹೀಗಾಗಿನೇ ಅತಿಕ್ ಅಹಮದ್ ನ ತಂದೆ ಆತನಿಗೆ ಕೆಲಸಕ್ಕೆ ಹೋಗುವಂತ ಪೀಡಿಸ್ತಾ ದಿನ ಪೂರ್ತಿ ದುಡಿದ್ರು ಸಿಗ್ತಾ ಇದ್ದಿದ್ದು ಮಾತ್ರ ಕೇವಲ 5 ರೂಪಾಯಿ. ಹೀಗಾಗಿ ಆತ ನನ್ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ತಂದೆ ಜೊತೆ ಜಗಳ ಮಾಡ್ತಿದ್ದ. ಈ ಅತಿಕ್ ಅಹಮದ್ಗೆ ತಾನೊಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಬೇಕು ಅಂತ ಬಹಳ ಆಸೆ ಇತ್ತು. ನಾನು ಏನಾದ್ರೂ ಮಾಡಿ ಶ್ರೀಮಂತ ಆಗೇ ಆಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಹೋಗ್ತಿದ್ದ. ಆತ ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ಯಪಾನ ಮಾಡ್ತಿದ್ದ, ಮತ್ತೆ ಕೆಟ್ಟ ವ್ಯಕ್ತಿಗಳ ಜೊತೆ ಸ್ನೇಹವನ್ನ ಮಾಡ್ತಿದ್ದ. ಅವ್ರ ಜೊತೆ ಸ್ಲಮ್ ಏರಿಯಾಗಳಲ್ಲಿ ಅಲ್ದಾಡ್ತಿದ್ದ. ಒಂದ್ ದಿವಸ ಕೇವಲ 10 ರೂಪಾಯಿ ಆಸೆಗಾಗಿ ಒಬ್ಬ ವ್ಯಕ್ತಿಯನ್ನೇ ಕೊಲೆ ಮಾಡ್ತಾನೆ. ಇಲ್ಲಿಂದಲೇ ನೋಡಿ ಆತನ ಕ್ರಿಮಿನಲ್ ಜೀವನದ ಕಹಾನಿ ಶುರುವಾಗೋದು. ಈ ಒಂದು ಕೇಸಲ್ಲಿ ಅತಿಕ್ನ ಜೊತೆ ಇನ್ನೂ ಕೂಡ 4 ಯುವಕರನ್ನ ಪೊಲೀಸರು ಬಂಧಿಸ್ತಾರೆ. ನಂತರ ಅವರನ್ನ ಸಬರಮತಿ ಜೈಲ್ಗೆ ಕಳುಹಿಸಿದ್ರು. ಆದ್ರೆ ಸಾಕ್ಷಿಗಳ ಕೊರತೆಯಿಂದ ಅವರು ಬೇಲನ್ನ ತಗೊಂಡು ಹೊರಗಡೆ ಬರ್ತಾರೆ. ನಂತರ ಈತ ಕಿಡ್ನಾಪಿಂಗ್ ಮತ್ತು ಬೆದರಿಕೆಗಳ ಮೂಲಕ ಹಣ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ 20 ವರ್ಷ ವಯಸ್ಸಿನಲ್ಲಿಯೇ ಸಾಕಷ್ಟು ಹಣವನ್ನ ಮಾಡಿ ತನ್ನ ತಂದೆಯನ್ನ ಮನೆಯಲ್ಲಿ ಕೂರಿಸಿ ಎಲ್ಲರನ್ನೂ ಸಾಕ್ತಿದ್ದ. ಇದಾದ ನಂತರ ಪೊಲೀಸರಿಗೂ ಲಂಚವನ್ನ ತಿನ್ನಿಸಿ ನಿಧಾನವಾಗಿ ಸಣ್ಣ ಲೀಡರ್ನಂತೆ ಬೆಳೆಯೋದಕ್ಕೆ ಶುರು ಮಾಡ್ತಾನೆ. ಸೆಟಲ್ಮೆಂಟ್ಸ್, ದಂಧೆಗಳು, ಈ ರೀತಿ ದಂಧೆಗಳಲ್ಲಿ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತಿದ್ದ. ಆ ಒಂದು ಸಮಯದಲ್ಲಿ ಅಹಮದಾಬಾದ್ ನಲ್ಲಿ ಒಬ್ಬ ದೊಡ್ಡ ಡಾನ್ ಇದ್ದ. ಅವನನ್ನ ಎಲ್ಲರೂ ಕೂಡ ಬಾಬಾ ಅಲಿಯಾಸ್ ಚಾಂದ್ ಬಾಬಾ ಅಂತಾನೆ ಕರೀತಾ ಇದ್ರು. ನಾನು ಏನೇ ಮಾಡಿದ್ರು ಕೂಡ ನನ್ನನ್ನ ಹೇಳೋರು ಕೇಳೋರು ಯಾರು ಇಲ್ಲ ಎಂಬ ಧೈರ್ಯದಿಂದ ಆ ಚಾಂದ್ ಬಾಬಾ ಕಡೆ ಒಬ್ಬ ವ್ಯಕ್ತಿಯನ್ನ ಈತ ಕೊಲೆ ಮಾಡ್ತಾನೆ. ಇದರಿಂದ ಕೋಪಗೊಂಡಂತ ಆ ಬಾಬಾನ ಕಡೆ ವ್ಯಕ್ತಿಗಳು ಈ ಅತಿಕ್ ಅಹಮದ್ ಮತ್ತು ಆತನ ಜೊತೆಲಿದ್ದವ್ರಿಗೆ ಕೈಕಾಲು ಮುರಿದು ಹೋಗುವಂತೆ ಹೊಡೆದು ಹೋಗ್ತಾರೆ. ಇದಾದ ನಂತರ ಮೊದಲ ಬಾರಿಗೆ ಈ ಅತಿಕ್ಗೆ ನಾನು ಕೂಡ ಒಬ್ಬ ದೊಡ್ಡ ಡಾನ್ ಆಗ್ಬೇಕು ಎಂಬ ಆಲೋಚನೆ ಮೂಡುತ್ತೆ. ತಾನು ಬೆಳೆದು ದೊಡ್ಡ ಡಾನ್ ಆಗ್ಬೇಕಾದ್ರೆ ಈಗ ಇರುವಂತ ಡಾನ್ ಬಾಬಾ ಕಥೆಯನ್ನ ಮುಗಿಸ್ಬೇಕು. ಆಗ ಆತನ ಸ್ಥಾನಕ್ಕೆ ನಾನು ತಲುಪಿ ಎಲ್ಲರನ್ನೂ ಕೂಡ ನನ್ನ ಕಂಟ್ರೋಲ್ಗೆ ತಗೊಂಡು ಅವನಿಗಿಂತನೂ ದೊಡ್ಡ ಡಾನ್ ಆಗಬಹುದು ಎಂಬ ಆಲೋಚನೆ ಮೂಡುತ್ತೆ. 1989ರ ಮಾರ್ಚ್ ನಲ್ಲಿ ಈ ಡಾನ್ ಚಾಂದ್ ಬಾಬಾ ತನ್ನ ತಂಡದ ಜೊತೆ ಒಂದು ಫಂಕ್ಷನ್ಗೆ ಬಂದಿದ್ದ. ಅವನ ಜೊತೆ ಸುಮಾರು 10 ಜನ ಇದ್ರು. ಅವರೆಲ್ಲರೂ ಕೂಡ 2 ಕಾರ್ಗಳಲ್ಲಿ ಬಂದಿದ್ರು. ಕಾರ್ಯಕ್ರಮ ಮುಗಿದು ಚಾಂದ್ ಬಾಬಾ ಹೊರಗಡೆ ಬಂದು ಪಾರ್ಕಿಂಗ್ ಹತ್ರ ನಿಂತಿದ್ದಾಗ ಆ ಕಾರ್ ಪಾರ್ಕಿಂಗ್ ನಲ್ಲಿ ತನ್ನ 4 ಜನ ಹುಡುಗರ ಜೊತೆ ಈ ಅತಿಕ್ ಮತ್ತೊಂದು ಕಾರ್ನಲ್ಲಿ ಅಡಗಿ ಕೂತಿದ್ದ. ಆ ಡಾನ್ ಹತ್ರ ಬಂದ್ ಕೂಡಲೇ ಈ 4 ಜನ ಒಟ್ಟಿಗೆ ಗನ್ಗಳನ್ನ ಹಿಡಿದು ಹೊರಗಡೆ ಬಂದು ಸ್ವಲ್ಪ ಕೂಡ ಕನಿಕರ ಇಲ್ಲದೆ ಆ ಬಾಬಾ ಮೇಲೆ ಫೈರಿಂಗ್ ಮಾಡ್ತಾರೆ. ಆ ಒಂದು ದಾಳಿಯ ರಭಸ ನೋಡಿ ಆ ಬಾಬಾನ ತಂಡದ ಎಲ್ಲರೂ ಕೂಡ ಓಡ್ ಹೋಗ್ತಾರೆ. ಈ ಒಂದು ದಾಳಿಯಲ್ಲಿ ಒಟ್ಟು 4 ಮಂದಿಯನ್ನ ಕೊಂದು ಅಲ್ಲಿ ಸೇರಿದಂತ ಜನರ ಮುಂದೆ ತಾನು ಯಾರು ಅಂತ ಕೂಗಿ ಹೇಳಿದ್ದ. ಇನ್ ಮುಂದೆ ಈ ಒಂದು ಸಿಟಿಗೆ ನಾನೇ ಡಾನ್, ನನ್ನ ಹೆಸರು ಅತಿಕ್ ಅಹಮದ್ ಅಂತ ಜೋರಾಗಿನೇ ಕೂಗಿದ್ದ. ನನ್ಗೆ ವಿರೋಧವಾಗಿ ಯಾರೇ ನಿಂತ್ಕೊಂಡ್ರು ಕೂಡ ಅವರನ್ನ ಕೊಂದು ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದ. ಮೊದಲ ಬಾರಿಗೆ ಅವನ ಹೆಸರು ನ್ಯೂಸ್ ಪೇಪರ್ನ ಮೇನ್ ಪೇಜ್ ನಲ್ಲಿ ಪ್ರಿಂಟ್ ಆಗುತ್ತೆ. ನಂತರ ಗುಜರಾತ್ನಿಂದ UP ಕಡೆಗೆ ಶಿಫ್ಟ್ ಆಗಿ ಅಲ್ಲೇ ದೊಡ್ಡ ಡಾನ್ ಆಗಿ ಈತ ಬೆಳಿತಾನೆ. ಅದಾದ ನಂತರ ಅಲ್ಲಿಯ ರಾಜಕೀಯದ ನಾಯಕರು ಅತಿಕ್ನ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವನು ಕೂಡ ಪೊಲಿಟಿಕಲ್ ಪವರ್ನ ನೆರಳಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಂಡ. ಅವನ ಮೇಲೆ ಸಾವಿರಾರು ಕೇಸ್ಗಳು ಇದ್ರೂ ಕೂಡ ದಾಖಲಾಗಿದ್ದು ಮಾತ್ರ ಕೇವಲ 100. ಇನ್ನು ಅವನ ಆಸ್ತಿಯ ಗಡಿಯಂತೂ ಕೋಟಿಗಟ್ಟಲೆ ದಾಟ್ ಹೋಗಿತ್ತು. ಇಡೀ UPಯಲ್ಲೇ ದೊಡ್ಡ ಡಾನ್ ಯಾರು ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ಅತಿಕ್ ಅಹಮದ್ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಪ್ರತಿ ಬಾರಿ ಕೂಡ ಈ ರಾಜಕೀಯ ನಾಯಕರ ಮೇಲೆ ಅವಲಂಬಿತ ಆಗಬಾರ್ದು ಅಂತ ನಾನು ಕೂಡ ರಾಜಕೀಯ ನಾಯಕ ಆಗ್ಬೇಕು ಅಂತ MLA ಆಗಿ ಅಲಹಾಬಾದ್ನ ಪಶ್ಚಿಮ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾನೆ. ಅವನ ಪ್ರಭಾವ ಮತ್ತು ಭಯದಿಂದ ಜನ ತಮ್ಮ ಮತವನ್ನ ಹಾಕಿ ಅವನನ್ನ MLA ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಅವನು ಗೆದ್ದ ಕೂಡಲೇ ಸಮಾಜವಾದಿ ಪಕ್ಷ ಈ ಅತಿಕ್ನನ್ನ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತು. ನಂತರ ಈತ ಹಲವು ಬಾರಿ MLA ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ. SP ಪಾರ್ಟಿ ಸಪೋರ್ಟ್ನ ಜೊತೆ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಂತ ಈ ಅತಿಕ್ ಕೆಲವು ವರ್ಷಗಳ ಕಾಲ ಸಚಿವನಾಗಿ ಕೂಡ ಕೆಲಸ ಮಾಡ್ತಾನೆ.
ಆದ್ರೆ ಅವನಿಗೆ ನಾನು MP ಆಗಿ ದೆಹಲಿ ಹೋಗಿ ಪವರ್ ಅನ್ನ ಪಡಿಬೇಕು ಅಂತ ಆಸೆ ಹುಟ್ಕೊಡುತ್ತೆ. ಪೊಲಿಟಿಕಲ್ ಲೀಡರ್ ಆಗಿದ್ದಾಗ ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ನ್ಯಾಯ ಅನ್ನೋ ರೀತಿಯಲ್ಲಿ ಆತ ವರ್ತಿಸ್ತಿದ್ದ. ಒಂದ್ ವೇಳೆ ಅವನನ್ನ ಯಾರಾದ್ರೂ ವಿರೋಧ ಮಾಡಿದ್ರೆ ಅವರನ್ನ ಅತ್ಯಂತ ಕ್ರೂರವಾಗಿ ಕೊಲ್ಲಿಸ್ತಾ ಇದ್ದ. ಯಾರಿಗೂ ಕೂಡ ಇವನ ಎದುರಾಗಿ ನಿಲ್ಲುವಂತ ಧೈರ್ಯ ಇರ್ಲಿಲ್ಲ. ಆತನ ವಿರುದ್ಧ ಯಾರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಇದೇ ಸಮಯದಲ್ಲಿ ಅತಿಕ್ ಅಹಮದ್ಗೆ ಒಂದು ಸಣ್ಣ ಹಿನ್ನಡೆ ಉಂಟಾಗುತ್ತೆ. 2004ರಲ್ಲಿ BSP ಪಕ್ಷದ ರಾಜ್ಪಾಲ್ ಅನ್ನೋ ವ್ಯಕ್ತಿ ಅತಿಕ್ ಅಹಮದ್ ತಮ್ಮ ಖಲೀದ್ ಅಜಿಂ ವಿರುದ್ಧ ಅಲಹಾಬಾದ್ನ ಪಶ್ಚಿಮ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ತಾನೆ. ಇದರಿಂದ ಕೋಪಗೊಂಡಂತ ಅತಿಕ್ ತನ್ನ ತಮ್ಮನನ್ನೇ ಸೋಲಿಸ್ತೀಯ, ನಿನ್ನನ್ನ ಕೊಂದು ಬೈ ಎಲೆಕ್ಷನ್ ಮಾಡ್ತೀನಿ ಅಂತ ಸವಾಲ್ ಹಾಕ್ತಾನೆ. ಮತ್ತೆ ಆತ ಹೇಳ್ದಾಗೇನೆ ಕೆಲವೇ ತಿಂಗಳಲ್ಲಿ 2005ನೇ ಇಸ್ವಿಯಲ್ಲಿ ಈ ರಾಜ್ಪಾಲ್ನನ್ನ ಕ್ರೂರವಾಗಿ ಹತ್ಯೆ ಮಾಡಿಸ್ತಾನೆ. ಈ ಒಂದು ಕೇಸ್ನಲ್ಲಿ ಉಮೇಶ್ ಪಾಲ್ ಮುಖ್ಯ ಸಾಕ್ಷಿಯಾಗಿದ್ದ. ಅಂದ್ರೆ ಅತಿಕ್ ಅಹಮದ್ ವಿರುದ್ಧವಾಗಿ ಈತ ಗಂಭೀರವಾಗಿನೇ ನಿಂತಿದ್ದ. ಇದರಿಂದ ಒಂದ್ಸಾರಿ ಅತಿಕ್ ಮತ್ತು ಅವನ ತಮ್ಮನ ಮಗ ಸೇರಿ ಉಮೇಶ್ ಪಾಲ್ ನನ್ನ ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆಯನ್ನ ಕೊಡ್ತಾರೆ. ಒಂದ್ ವೇಳೆ ನೀನು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ರೆ ನಿನ್ನನ್ನು ಕೊಂದು ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಈ ಎಲ್ಲಾ ಬೆದರಿಕೆಗಳ ಕಾರಣದಿಂದ 2009ರ ಎಲೆಕ್ಷನ್ ಸಮಯದಲ್ಲಿ ಸಮಾಜವಾದಿ ಪಕ್ಷ ಅವನನ್ನ ಸಸ್ಪೆಂಡ್ ಮಾಡುತ್ತೆ. ನಂತರ ಮುಂಬರುವ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡದಂತ ಈ ಅತಿಕ್ ತಾನೇ ಹತ್ಯೆ ಮಾಡಿಸಿದಂತ ರಾಜ್ಪಾಲ್ ಅವರ ಹೆಂಡತಿ ಪೂಜಾ ಪಾಲ್ ರವರಿಂದ ಸೋತ್ ಹೋಗ್ತಾನೆ. ಇಲ್ಲಿಂದಲೇ ನೋಡಿ ಈ ಅತಿಕ್ ಅಹಮದ್ ಜೀವನದಲ್ಲಿ ಕೆಟ್ಟ ದಿನಗಳು ಶುರುವಾಗ್ತವೆ. ಅವನಿಗೆ ಸಪೋರ್ಟ್ ಅನ್ನ ಮಾಡದಂತ ಪೊಲಿಟಿಕಲ್ ಲೀಡರ್ಗಳು ಕೂಡ ನಿಧಾನವಾಗಿ ದೂರ ಆಗೋದಕ್ಕೆ ಶುರುವಾಗ್ತಾರೆ. ಏಕೆಂದ್ರೆ ಈ ಅತಿಕ್ ಎಲ್ರಿಗೂ ಬಹಿರಂಗವಾಗಿನೇ ಬೆದರಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ. ಇವನನ್ನ ರಾಜಕೀಯ ಪಕ್ಷಗಳು ಎಷ್ಟೇ ದೂರ ಇಟ್ಟರು ಕೂಡ ಅವನು ಎಲ್ಲೂ ಹಿಂಜರಿಲಿಲ್ಲ. 2014ರಲ್ಲಿ ಜೈಲಿನಲ್ಲಿ ಇದ್ದಂತ ಈ ಅತಿಕ್ನ ಕೇಸನ್ನ ತಗೊಳ್ಳೋದಕ್ಕೆ ಹೈಕೋರ್ಟ್ ನಲ್ಲಿ 10 ಮಂದಿ ಜಡ್ಜ್ಗಳು ನಿರಾಕರಿಸಿದ್ರು. ಕೊನೆಗೆ 11ನೇ ಜಡ್ಜ್ ಕೇಸನ್ನ ಟೇಕಪ್ ಮಾಡಿ ಅವನಿಗೆ ಬೇಲ್ ನೀಡ್ತಾರೆ. ಅವನು ನೇರವಾಗಿನೇ ಕೊಲೆ ಮಾಡಿಸ್ತಾನೆ ಅಂತ ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ಪೊಲೀಸರಿಗೂ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಆದ್ರೆ ಯೋಗಿ ಆದಿತ್ಯನಾಥ್ CM ಆದ್ಮೇಲೆ ಅತಿಕ್ ಅಹಮದ್ ಅಜ್ಞಾತಕ್ಕೆ ಹೋಗಿದ್ದ. ಹೊರ ಜಗತ್ತಿಗೆ ಕಾಣಿಸ್ದೆ ಅಡಗಿ ಬದುಕೋದಿಕ್ಕೆ ಆತ ಶುರು ಮಾಡಿದ್ದ. ಈ ಉಮೇಶ್ ಪೊಲೀಸರಿಗೆ ದೂರನ್ನ ಕೊಟ್ಟ ನಂತರ ಆತನ ರಕ್ಷಣೆಗಾಗಿ ಸರ್ಕಾರ ಅವನಿಗೆ 2 ಕಾನ್ಸ್ಟೇಬಲ್ ಅನ್ನ ಕೊಡ್ತಾರೆ. ಆದ್ರೆ ಈ ಮಧ್ಯೆ ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಬಂದಿತ್ತು. ರಾಜ್ಪಾಲ್ ಹತ್ಯೆ ಪ್ರಕರಣದ ವಿಚಾರಣೆ ಹತ್ರ ಬರ್ತಿದ್ದ ಹಾಗೇನೆ ಸಾಕ್ಷಿದಾರನಾಗಿದ್ದಂತ ಉಮೇಶ್ ಪಾಲ್ ನನ್ನ ಕೊಲ್ಲೋದಿಕ್ಕೆ ಅತಿಕ್ನ ಫ್ಯಾಮಿಲಿ ಪ್ಲಾನ್ ಮಾಡಿತ್ತು. ಈ ಒಂದು ಕೊಲೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದು ಯಾರು ಅಂದ್ರೆ ಅತಿಕ್ನ ಮಗ. ಅವನ ಹಿಂದೆ ಇದ್ದವ್ರು ಯಾರು ಅಂದ್ರೆ ಅವನ ಹೆಂಡತಿ ಪರ್ವೀನ್. ಒಟ್ನಲ್ಲಿ ಆತನ ಸಂಪೂರ್ಣ ಕುಟುಂಬನೇ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿತ್ತು. ಪರ್ವೀನ್ಗೆ ತನ್ನ ಮಗನ ಮೇಲೆ ತುಂಬಾ ಪ್ರೀತಿ. ಅವನನ್ನ ಲಂಡನ್ಗೆ ಕಳುಹಿಸಿ ಈ ಕ್ರಿಮಿನಲ್ ಜೀವನದಿಂದ ದೂರ ಇಡಬೇಕು ಅಂತ ಬಯಸಿದ್ಲು. ಆದ್ರೆ ಇವರ ಕ್ರೈಮ್ ಕಾರಣಕ್ಕೆ ಅವನಿಗೆ ಪಾಸ್ಪೋರ್ಟ್ ಸಿಗೋದು ಅಸಾಧ್ಯ ಆಗಿತ್ತು. ಈ ಪರ್ವೀನ್ ಅಸದ್ ಜೊತೆಗೂಡಿ ಉಮೇಶ್ ಪಾಲ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ನಂತರ ಪರ್ವೀನ್ ಸಬರಾಮತಿ ಜೈಲ್ಗೆ ಹೋಗಿ 2 ಸಿಮ್ ಕಾರ್ಡ್ಗಳು ಮತ್ತು 1 ಫೋನ್ ಅನ್ನ ಅತಿಕ್ಕೆ ಕೊಟ್ಟು ಉಮೇಶ್ ಪಾಲ್ನನ್ನ ಹೇಗೆ ಕೊಲೆ ಮಾಡಬೇಕು ಅಂತ ಸಂಪೂರ್ಣ ಯೋಜನೆಯನ್ನ ವಿವರಿಸ್ತಾಳೆ. ನಮ್ಮ ಮೇಲೆ ಯಾರಿಗೂ ಭಯನೇ ಇಲ್ಲಂತಾಗಿದೆ, ಸಾಕ್ಷಿದಾರ ಆಗಿರುವಂತ ಉಮೇಶ್ ಪಾಲ್ನನ್ನ ಕೊಲ್ಲೇಬೇಕು ಅಂತ ಸ್ಪಷ್ಟವಾಗಿ ಆಕೆ ಹೇಳ್ತಾಳೆ. ಆದ್ರೆ ಅಸತ್ನ ಮಾತ್ರ ಈ ಒಂದು ಆಪರೇಷನ್ ನಲ್ಲಿ ಸೇರಿಸ್ಕೊಳ್ಬೇಡಿ ಅಂತ ಕೇಳ್ಕೊಂಡಿದ್ಲು. ನಂತರ ಈ ಶಾರ್ಪ್ ಶೂಟರ್ ಗುಲಾಂ ಜೊತೆಗೂಡಿ ಅಸದ್ ಕೂಡ ಉಮೇಶ್ ಪಾಲ್ ಹತ್ಯೆಯಲ್ಲಿ ಭಾಗವಹಿಸಿದ. ಆದ್ರೆ ಕೊನೆ ಕ್ಷಣದಲ್ಲಿ ಅವನ ತಾಯಿ ಬೇಡ ಅಂತ ಹೇಳದಂತ ಕಾರಣದಿಂದ ಡೈರೆಕ್ಟ್ ಆಗಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟಿವ್ ಮಾಡೋದ್ರಿಂದ ಸ್ವಲ್ಪ ದೂರದಲ್ಲಿ ಇರ್ತಾನೆ. ಗುಡ್ಡು ಬಾಂಬ್ಗಳನ್ನ ಎಸಿತಾ ಇದ್ದಾಗ ಹತ್ರದಲ್ಲಿ ಇದ್ದಂತ ಅಸತ್ನ ಜನ ಉಮೇಶ್ ಪಾಲ್ ಹಾಗೂ ಅವನಿಗೆ ರಕ್ಷಣೆ ಕೊಡೋದಕ್ಕೆ ಜೊತೆಗಿದ್ದಂತ 2 ಕಾನ್ಸ್ಟೇಬಲ್ಗಳನ್ನ ಕೊಂದು ತಕ್ಷಣ ಅಲ್ಲಿಂದ ಪರಾರಿಯಾಗಿ ಓಡ್ ಹೋಗ್ತಾರೆ. ಈ ಒಂದು ಪ್ರಕರಣ ಇಡೀ ಉತ್ತರ ಪ್ರದೇಶವನ್ನೇ ನಡುಗುವಂತೆ ಮಾಡಿತ್ತು. ಈ ಒಂದು ಘಟನೆಯನ್ನ CM ಯೋಗಿ ಆದಿತ್ಯನಾಥ್ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹಾಡಹಗಲೇ ಉಮೇಶ್ ಪಾಲ್ ಹತ್ಯೆ ನಡೆದಂತ ಕಾರಣ ಅಸೆಂಬ್ಲಿಯಲ್ಲಿ ಪ್ರತಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಕೂಡ ಸರ್ಕಾರದ ಮೇಲೆ ಟೀಕೆಯನ್ನ ಮಾಡ್ತಾರೆ. ಹೆಸರಿಗೆ ಮಾತ್ರ ಎನ್ಕೌಂಟರ್ ಮಾಡ್ತಾರೆ. ಆದ್ರೆ ಹಾಡು ಹಗಲೇ ಹತ್ಯೆಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಇಲ್ವೇ ಇಲ್ಲ ಅಂತ ವ್ಯಂಗ್ಯವಾಗಿ ಟೀಕೆ ಮಾಡ್ತಾರೆ. ಇದರಿಂದ ಯೋಗಿ ಆದಿತ್ಯನಾಥ್ಗೆ ಕೋಪ ಬಂದಿತ್ತು. ಅದೇ ದಿನ ಅಸೆಂಬ್ಲಿಯಲ್ಲಿ ಅವರು ಪ್ರಮಾಣವನ್ನ ಮಾಡ್ತಾರೆ. ಎಲ್ರಿಗೂ ಒಂದು ಗತಿ ಕಾಣಿಸ್ತೀನಿ, ಏನಾಗುತ್ತೆ ಅಂತ ನೀವೆಲ್ಲರೂ ಕೂಡ ಟಿವಿ ನೋಡ್ತಾ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅದಾದ್ಮೇಲೆ ಪೊಲೀಸ್ ಆಕ್ಷನ್ ಶುರುವಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಅತಿಕ್ ಅಹಮದ್, ಅವನ ತಮ್ಮ ಅಶ್ರಫ್, ಅವನ 2 ಮಕ್ಕಳು ಜೊತೆಗೆ 2 ಅನುಯಾಯಿಗಳು ಸೇರಿ ಒಟ್ಟು 9 ಜನರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಇನ್ನು ಉಮೇಶ್ ಪಾಲ್ ಅವರ ಹೆಂಡತಿ ಜಯ ಧೈರ್ಯವಾಗಿ ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಿಂದೆ ಇವ್ರಿಗೆ ಭಯಪಟ್ಟು ಯಾರು ಕೂಡ ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ಆದ್ರೆ ಈಗ ಯೋಗಿ ಇದ್ದಾರೆ ಅನ್ನುವಂತ ಧೈರ್ಯದಿಂದ ಎಲ್ಲರೂ ಕೂಡ ಮುಂದೆ ಬಂದು ಅತಿಕ್ ವಿರುದ್ಧ ದೂರು ಕೊಡ್ತಾರೆ. ಈ ಉಮೇಶ್ ಪಾಲ್ ಹತ್ಯೆ ಆದಂತ ಮಾರನೇ ದಿವಸ ಯೋಗಿ ಭಾಷಣವನ್ನ ಮಾಡದಂತ 12 ಗಂಟೆ ಒಳಗೇನೆ SUV ಚಾಲನೆ ಮಾಡ್ತಿದ್ದಂತ ಡ್ರೈವರ್ ಎನ್ಕೌಂಟರ್ ಆಗುತ್ತೆ. 2 ದಿನಗಳ ನಂತರ ಮತ್ತೊಬ್ಬ ಹಂತಕನನ್ನ ಪೊಲೀಸರು ಬೆಳ್ಳಂಬೆಳಗ್ಗೆ ಸುಮಾರು 2 ಗಂಟೆಗೆ ಎನ್ಕೌಂಟರ್ ಮಾಡ್ತಾರೆ. ಇದರಿಂದ ಎಲ್ಲರೂ ಕೂಡ ಭಯದಿಂದ ಚದುರಿ ಓಡ್ ಹೋಗ್ತಾರೆ. ಇತ್ತ ಅತಿಕ್ ಅಹಮದ್ ಜೈಲಿನಲ್ಲೇ ಇದನ್ನೆಲ್ಲ ಕೇಳಿ ನಡುಗಿ ಹೋಗಿದ್ದ.
ಅವನ ತಮ್ಮ ಅಶ್ರಫ್, ಅವನ ಮಗ ಅಸದ್ ಸೇರಿದಂತೆ ಎಲ್ಲರೂ ಕೂಡ ಪರಾರಿಯಾಗಿದ್ರು. ಇವರನ್ನ ಹುಡುಕಿ ಕೊಟ್ಟವರಿಗೆ 5 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಪೊಲೀಸರು ಘೋಷಣೆ ಮಾಡ್ತಾರೆ. ಒಂದು ಕಿಡ್ನಾಪ್ ಕೇಸಲ್ಲಿ ಗುಜರಾತ್ ಅಲ್ಲಿ ಇದ್ದಂತ ಅತಿಕ್ ನನ್ನ ಕೋರ್ಟ್ ಅನುಮತಿ ಪಡೆದು ಪ್ರಯಾಗ್ರಾಜ್ನಲ್ಲಿ ಕರೆತರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಾಗ 2 ದಿವಸಗಳ ಕಾಲ ಹೊರಗಡೆ ಬರೋದಕ್ಕೆ ಅತಿಕ್ ಹೆದರ್ಕೊಂಡಿದ್ದ. ಯುಪಿಯ ಪೊಲೀಸ್ ತನ್ನ ಎನ್ಕೌಂಟರ್ ಮಾಡ್ತಾರೆ ಅನ್ನುವಂತ ಭಯ ಅವನಿಗೆ ಕಾಡ್ತಿತ್ತು. ಉಮೇಶ್ ಪಾಲ್ನ ಹತ್ಯೆ ಕೇಸಲ್ಲಿ ಈಗಾಗಲೇ ಎನ್ಕೌಂಟರ್ ಶುರುವಾಗಿದ್ದು, ಇಬ್ರು ಮುಖ್ಯ ಆರೋಪಿಗಳು ಎನ್ಕೌಂಟರ್ ಆಗಿದ್ರು. ಮತ್ತೊಬ್ಬ ಅನುಯಾಯಿ ಓಡು ಹೋಗ್ತಿದ್ದಾಗ ಅವನ 2 ಕೋಟಿ ಮೌಲ್ಯದ ಮನೆಯನ್ನ ಬುಲ್ಡೋಸರ್ನ ಮೂಲಕ ಕೆಡವಿ ಬೀಳಿಸ್ತಾರೆ. ಇದ್ರ ಮಧ್ಯೆ ಅತಿಕ್ ಅಹಮದ್ನನ್ನ ಪ್ರಯಾಗ್ರಾಜ್ಗೆ ಶಿಫ್ಟ್ ಮಾಡಿದಾಗ ಮೀಡಿಯಾದವರು ಅವನ ಹಿಂದೆ ಓಡ್ತಾ ಇದ್ರು. ಯಾವಾಗ ಬೇಕಾದ್ರೂ ಈ ಗ್ಯಾಂಗ್ಸ್ಟರ್ನ ಎನ್ಕೌಂಟರ್ ಮಾಡಬಹುದು ಅನ್ನುವಂತ ಸುದ್ದಿ ಉತ್ತರ ಪ್ರದೇಶದಲ್ಲಿ ಸದ್ ಮಾಡ್ತಾ ಇತ್ತು. ಯಾಕೆಂದ್ರೆ ಅವನ ಮೇಲೆ ಇದ್ದದ್ದು 1-2 ಪ್ರಕರಣ ಅಲ್ಲ, 100 ಕೇಸ್ಗಳು ಇದ್ವು. ಬಡವರ ಭೂಮಿಗಳನ್ನ ಕಬಳಿಸಿ ಅನೇಕರನ್ನ ಹತ್ಯೆ ಮಾಡಿದ್ದ. ಅದಷ್ಟೇ ಅಲ್ಲದೆ ದೇಶದ್ರೋಹದ ಕೆಲಸಗಳಲ್ಲಿ ಭಾಗಿಯಾಗಿದ್ದ. ತನ್ನ ವಿರುದ್ಧ ನ್ಯೂಸ್ಗಳಲ್ಲಿ ಬರಿತಾ ಇದ್ದಂತ ಪತ್ರಕರ್ತರನ್ನು ಕೂಡ ಅವನು ಕೊಲೆ ಮಾಡಿಸಿದ್ದ. ಆದ್ರೆ ಈಗ ಅದೇ ಪತ್ರಕರ್ತರ ಮುಂದೆ ನನ್ನನ್ನ ಕಾಪಾಡಿ ಅಂತ ಆತ ಬೇಡ್ಕೊಳ್ತಿದ್ದ. ತನ್ನ ಕುಟುಂಬದ ಹಿಂದೆ ಪೊಲೀಸ್ ಬಿದ್ದಿದ್ದಾರೆ ಅನ್ನೋದು ಈ ಅತಿಕ್ಗೆ ಗೊತ್ತಾಗಿತ್ತು. ಯುಗಾದಿ ದಿನ ನಾನ್ ಮಾಡದಂತ ಎಲ್ಲಾ ಅಪರಾಧಗಳನ್ನು ಕೂಡ ಒಪ್ಕೊಳ್ತೀನಿ, ನನ್ನ ಕುಟುಂಬದವರಿಗೆ ಏನೂ ಮಾಡಬೇಡಿ ಅಂತ ಬೇಡ್ಕೊಳ್ತಿದ್ದ. ಆದ್ರೆ ಅವನ ಮಕ್ಕಳು ಕೂಡ ಅದೇ ದಾರಿಯನ್ನ ಹಿಡಿದು ಅವನಂತೆ ಕ್ರೂರಿಗಳಾಗಿದ್ರು. ಪ್ರಯಾಗ್ರಾಜ್ನ ಕೋರ್ಟ್ನಲ್ಲಿ ಈ ಉಮೇಶ್ ಪಾಲ್ನ ಕಿಡ್ನಾಪಿಂಗ್ ಕೇಸ್ನಲ್ಲಿ ಅತಿಕ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ. ಮತ್ತೊಂದು ಪ್ರಕರಣದ ಸಲುವಾಗಿ ಅವನನ್ನ ಮತ್ತೆ ಕೋರ್ಟ್ ಮೆಟ್ಟಿಲು ಏರುವಂತೆ ಪೊಲೀಸರು ಮಾಡ್ತಾರೆ. ವೀಕ್ಷಕರೇ, ಈ ಅತಿಕ್ನ ಪಾಪದ ಕೂಡ ತುಂಬಿತ್ತು. ಈ ಗ್ಯಾಂಗ್ಸ್ಟರ್ ಅತಿಕ್ ಅಹಮದ್ ಮತ್ತು ಅವನ ತಮ್ಮ ಅಶ್ರಫ್ ರನ್ನ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಆಗಿ ಕೆಲವು ದಿನಗಳಿಂದ ಪ್ರತಿ ರಾತ್ರಿ ಪೊಲೀಸರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ರು. ನಾನು ಆರೋಗ್ಯವಾಗಿ ಇದ್ದೀನಿ ಅಂತ ಆತ ಹೇಳಿದ್ರು ಕೂಡ ಪೊಲೀಸರು ಇದು ಕೋರ್ಟ್ ನಿಯಮ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಇದೇ ರೀತಿ ಒಂದ್ ದಿವಸ ಸರಿಸುಮಾರು ರಾತ್ರಿ 10:40 ಹಾಸ್ಪಿಟಲ್ ಮುಂದೆ ಪೊಲೀಸ್ ವ್ಯಾನ್ ನಿಂತಿತ್ತು. ಆ ದಿವಸ ಕೂಡ ಎಂದಿನಂತೆ ಕರ್ಕೊಂಡು ಹೋಗ್ತಿದ್ರು. ಚೈನ್ ಹಾಕ್ತಿದ್ದ ಸ್ಥಿತಿಯಲ್ಲಿ ಅತಿಕ್ ಮತ್ತು ಅವನ ತಮ್ಮ ವ್ಯಾನ್ ನಿಂದ ಇಳಿತಾರೆ. ಸುತ್ತಮುತ್ತ ಕೂಡ ಪೊಲೀಸರು ಇದ್ರು. ಜೊತೆಗೆ ಸುಮಾರು 9 ಮಂದಿ ಮೀಡಿಯಾ ಜರ್ನಲಿಸ್ಟ್ ಗಳು ಕೂಡ ಇದ್ರು. 3 ಲೇಯರ್ಸ್ ಗಳಲ್ಲಿ ಸೆಕ್ಯೂರಿಟಿ ಇತ್ತು. ಒಟ್ಟು 17 ಮಂದಿ ಪೊಲೀಸರಿದ್ರು. ಮೀಡಿಯಾದ ಕ್ಯಾಮೆರಾಗಳು ಕೂಡ ಆನ್ ಆಗಿದ್ವು. 4 ನ್ಯಾಷನಲ್ ಲೈವ್ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ನಡೀತಾ ಇತ್ತು. ಈ ಅತಿಕ್ ಅಹಮದ್ ಮತ್ತು ಅಶ್ರಫ್ ನಡ್ಕೊಂಡು ಬರ್ತಾ ಇದ್ರು. ಅಷ್ಟರಲ್ಲೇ ಈ ಅತಿಕ್ ಪತ್ರಕರ್ತರ ಕಾರಣದಿಂದನೇ ನಾನು ಬದುಕಿದ್ದೇನೆ ಅಂತ ಹೇಳ್ತಾನೆ. ಅದೇ ಅವನ ಬಾಯಿಂದ ಬಂದಂತ ಕೊನೆ ಮಾತು. ಮೀಡಿಯಾ ಜರ್ನಲಿಸ್ಟ್ ಆಗಿ ಬಂದು ಫೇಕ್ ಐಡಿ ಕಾರ್ಡ್ ಅನ್ನ ತೋರಿಸಿ ಡಮ್ಮಿ ಕ್ಯಾಮೆರಾ ಜೊತೆ 3 ದಾಳಿಕೋರರು ಒಳನುಗ್ಗಿದ್ರು. ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಮೊದಲು ಅತಿಕ್ರ ಮೇಲೆ ಗುಂಡನ್ನ ಹಾರಿಸ್ತಾರೆ. ತಕ್ಷಣ ಅವನ ತಮ್ಮ ಅಶ್ರಫ್ನನ್ನು ಕೂಡ ಹತ್ತಿರದಿಂದ ಗುಂಡಿಕ್ಕಿ ಕೊಲ್ತಾರೆ. ಪೊಲೀಸರು ತಡೆಯೋದಕ್ಕೆ ಪ್ರಯತ್ನ ಪಟ್ಟರು, ಅವರು ನಿಲ್ಲಿಲ್ಲ. ನಿರಂತರವಾಗಿ ಹತ್ತಿರದಿಂದಲೇ ಸುಮಾರು 10 ರೌಂಡ್ ಫೈರಿಂಗ್ ಅನ್ನ ಮಾಡಿ ಮೀಡಿಯಾ ಮುಂದೆ ಮತ್ತೆ ಪೊಲೀಸ್ ರಕ್ಷಣೆ ನಡುವೆ ಮಾಫಿಯಾ ಡಾನ್ ಅತಿಕ್ ಅಹಮದ್ ಮತ್ತು ಅವನ ತಮ್ಮ ಪ್ರಾಣ ಬಿಡುತ್ತಾರೆ. ಈ ಒಂದು ಹತ್ಯೆ ಕೇವಲ 51 ಸೆಕೆಂಡ್ ಒಳಗೇನೆ ನಡೆದು ಹೋಯಿತು ಅಂತ ವರದಿಗಾರರು ತಿಳಿಸಿದ್ರು. ಆನಂತರ ಆ ದಾಳಿಕೋರರು ಗನ್ನನ್ನ ಕೆಳಗಡೆ ಹಾಕಿ ಜೈ ಶ್ರೀರಾಮ್ ಅಂತ ಕೂಗ್ತಾ ಉತ್ಸಾಹದಿಂದ ಕೈ ಎತ್ತಿ ಪೊಲೀಸ್ ಮುಂದೆ ಸರೆಂಡರ್ ಆಗ್ತಾರೆ. ವೀಕ್ಷಕರೇ, ಈ ರೀತಿ ಈ ಅತಿಕ್ ಅಹಮದ್ ಎಂಬ ದೊಡ್ಡ ಡಾನ್ನ ಕತೆ ಅಂತ್ಯ ಆಗುತ್ತೆ. ಯುಪಿಯಲ್ಲಿ ಇಂಥವರ ಮನೆಗಳ ಸುತ್ತ ಬುಲ್ಡೋಸರ್ ಯಾವಾಗ್ಲೂ ಸುತ್ತಾನೆ ಇರುತ್ತೆ. ಸರಿಯಾದ ಸಮಯ ಸಿಕ್ಕಾಗ ತನ್ನ ಕೆಲಸವನ್ನು ಅದು ಶುರು ಮಾಡುತ್ತೆ. ಆದ್ರೆ ಇನ್ನೂ ಕೂಡ ಒಂದು ದುರಂತದ ವಿಚಾರ ಏನಂದ್ರೆ, ಈ ಅತಿಕ್ ಮತ್ತು ಅಶ್ರಫ್ ಸತ್ತ ನಂತರ ಅವರ ಅಂತ್ಯಕ್ರಿಯೆಗೆ ಯಾರೂ ಕೂಡ ಬರಲಿಲ್ಲ. ಉತ್ತರ ಪ್ರದೇಶದ ಭೂಗತ ದೊರೆ ಅಂತಾನೆ ಹೆಸರಾಗಿದ್ದಂತ ಅತಿಕ್ ಅಹಮದ್ ಕತೆ ಈ ರೀತಿ ಅಂತ್ಯ ಆಗುತ್ತೆ. ಯೋಗಿಯವರ ಆಡಳಿತದಲ್ಲಿ ಅವನ ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಬಂದಿತ್ತು. ಹಾಗಾಗಿ ದುರಂಧರ್ 2 ಸಿನಿಮಾದಲ್ಲಿ ನಾವು ನೋಡೋದು ಕೇವಲ ಸ್ವಲ್ಪ ಭಾಗ ಮಾತ್ರ. ರಿಯಲ್ ಸ್ಟೋರಿ ಇದಕ್ಕಿಂತನೂ ಕೂಡ ಇನ್ನೂ ಡೆಡ್ಲಿ ಅಂಡ್ ಡೇಂಜರಸ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.